ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಟಿ ಲಕ್ಷ್ಮಿಯವರು ಒಂದು ಕಾಲದಲ್ಲಿ ಸೌತ್ ಇಂಡಿಯಾ ಸಿನಿಮಾ ರಂಗದಲ್ಲೇ ಟಾಪ್ ನಟಿಯಾಗಿ ಮಿಂಚಿದಂತಹ ನಟಿ. ಸುಮಾರು 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಇತಿಹಾಸವನ್ನೇ ಬರೆದ ನಟಿ. ಆದರೆ ನಟಿ ಲಕ್ಷ್ಮಿಯವರು 3 ಜನರನ್ನ ಮದುವೆಯಾಗೋದಕ್ಕೆ ಕಾರಣವೇನು? 17ನೇ ವಯಸ್ಸಿಗೆ ಮದುವೆಯಾಗಿ ಡೈವರ್ಸ್ ತಗೊಂಡಿದ್ದು ಯಾಕೆ? ಮುಂಬೈನ ಹೋಟೆಲ್ನಲ್ಲಿ ನಡೆದದ್ದಾದ್ರೂ ಏನು? ಮಗಳಿಗೆ ಮದುವೆ ಮಾಡೋದನ್ನ ಬಿಟ್ಟು ವಿರೋಧದ ನಡುವೆಯೂ ತಾನೇ 3ನೇ ಮದುವೆಯಾಗಿದ್ದು ಯಾಕೆ? ಫ್ರೆಂಡ್ಸ್, ಕನ್ನಡದ ಹಿರಿಯ ನಟಿ ಲಕ್ಷ್ಮಿಯವರ ಬಗ್ಗೆ ನಿಮಗೆ ತಿಳಿಯದ ಕೆಲವು ರಹಸ್ಯ ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ನಟಿ ಲಕ್ಷ್ಮಿಯವರು ಹುಟ್ಟಿ ಬೆಳೆದದ್ದು ತಮಿಳುನಾಡಿನ ಮದ್ರಾಸ್ನಲ್ಲಿ, ಅಂದ್ರೆ ಇವತ್ತಿನ ಚೆನ್ನೈನಲ್ಲಿ. ಇವರ ತಾಯಿ ಕುಮಾರಿ ರುಕ್ಮಿಣಿಯವರು ತಮಿಳು ಸಿನಿಮಾ ರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ರು. ಇನ್ನು ಲಕ್ಷ್ಮಿಯವರ ತಂದೆ ವರದರಾವ್ ಇವರು ಕೂಡ ನಿರ್ಮಾಪಕರಾಗಿ ಸಿನಿಮಾ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ತಂದೆ ತಾಯಿ ಇಬ್ಬರೂ ಕೂಡ ಸಿನಿಮಾ ರಂಗದವರೇ ಆಗಿದ್ರಿಂದ ಲಕ್ಷ್ಮಿಯವರು ನಾನು ಕೂಡ ಸಿನಿಮಾಗಳಲ್ಲಿ ನಟಿಸಬೇಕು, ನಾನು ಕೂಡ ದೊಡ್ಡ ನಟಿಯಾಗಬೇಕು ಅಂತ ಕನಸನ್ನ ಕಂಡಿದ್ರು. ಇದರಿಂದ ಅವರು ಮೊಟ್ಟ ಮೊದಲ ಬಾರಿಗೆ 1968ರಲ್ಲಿ ಜೀವನಂಸಂಬೆಂಬ ತಮಿಳು ಸಿನಿಮಾದಲ್ಲಿ ನಟಿಸ್ತಾರೆ. ಹೀಗೆ ಶುರುವಾದ ನಟಿ ಲಕ್ಷ್ಮಿಯವರ ಸಿನಿಮಾ ಜರ್ನಿ ಬರೋಬ್ಬರಿ 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸುವಷ್ಟರ ಮಟ್ಟಕ್ಕೆ ಬೆಳೆದು ನಿಲ್ತಾರೆ. ಅದರಲ್ಲೂ ಲಕ್ಷ್ಮಿಯವರ ಜೂಲಿ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಈ ಸಿನಿಮಾದಿಂದಲೇ ಲಕ್ಷ್ಮಿಯವರಿಗೆ ಜೂಲಿ ಎಂಬ ಹೆಸರು ಬರುತ್ತೆ. ಇಲ್ಲಿಂದ ಇವರನ್ನ ಸಿನಿಮಾ ರಂಗದಲ್ಲಿ ಜೂಲಿ ಲಕ್ಷ್ಮಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆಗಿನ ಸಮಯದಲ್ಲಿ ಲಕ್ಷ್ಮಿಯವರು ಹಾಗೂ ಅನಂತ್ನಾಗ್ ಅವರ ಕಾಂಬಿನೇಷನ್ ನಲ್ಲಿ ಬಂದಂತಹ ಬಹುತೇಕ ಎಲ್ಲಾ ಸಿನಿಮಾಗಳು ಸಕ್ಸಸ್ ಅನ್ನ ಕಾಣ್ತಾ ಇದ್ವು. ಇದೇ ಕಾರಣಕ್ಕೆ ಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರಿಬ್ಬರು ಒಟ್ಟಿಗೆ ನಟಿಸಿದ್ದಾರೆ. ಸಿನಿಮಾ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ದಂತಹ ಲಕ್ಷ್ಮಿಯವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ತಪ್ಪು ನಿರ್ಧಾರಗಳನ್ನ ತಗೊಂಡು ಅವರ ಜೀವನದಲ್ಲಿ ಏನೆಲ್ಲ ನೋವನ್ನ ಅನುಭವಿಸಿದ್ರು ಗೊತ್ತಾ? ಲಕ್ಷ್ಮಿಯವರು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿ ಕೆಲವೇ ವರ್ಷಗಳಲ್ಲಿ ಅವರ ತಂದೆ ಭಾಸ್ಕರ್ ಎಂಬ ವ್ಯಕ್ತಿಯ ಜೊತೆಗೆ ಲಕ್ಷ್ಮಿಯವರ ಮದುವೆಯನ್ನ ಮಾಡ್ತಾರೆ. ಈ ಭಾಸ್ಕರ್ ಅವರು ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಲಕ್ಷ್ಮಿಯವರು ಮದುವೆ ಆದಾಗ ಅವರ ವಯಸ್ಸು ಕೇವಲ 17 ವರ್ಷ. ನಂತರ 19ನೇ ವಯಸ್ಸಿಗೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಡ್ತಾರೆ. ಆ ಮಗುವಿಗೆ ಐಶ್ವರ್ಯ ಅಂತ ಹೆಸರನ್ನ ಇಡ್ತಾರೆ. ಆ ಸಮಯದಲ್ಲಿ ಲಕ್ಷ್ಮಿಯವರು ಸಿನಿಮಾಗಳಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು. ಆದರೆ ಲಕ್ಷ್ಮಿಯವರು ತಮ್ಮ ಗಂಡನಿಗೆ ಮದುವೆ ಆಗೋದಕ್ಕೂ ಮುಂಚೆ ಕೆಲವು ಷರತ್ತುಗಳನ್ನು ಕೂಡ ಹಾಕಿದ್ರಂತೆ. ಅದೇನು ಅಂದ್ರೆ, ನಾನು ನಿಮ್ಮನ್ನ ಮದುವೆ ಆದ್ಮೇಲೂ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ನಿಮಗೆ ಒಪ್ಪಿಗೆ ಇರಬೇಕು, ಹಾಗಿದ್ರೆ ಮಾತ್ರ ನಾನು ನಿಮ್ಮನ್ನ ಮದುವೆ ಹಾಕ್ತೀನಿ ಅಂತ ಷರತ್ತನ್ನ ಹಾಕಿದ್ರಂತೆ. ಇದಕ್ಕೆ ಭಾಸ್ಕರ್ ಅವರು ಕೂಡ ಒಪ್ಪಿಕೊಂಡಿದ್ರಂತೆ. ಹೀಗಾಗಿ ಲಕ್ಷ್ಮಿ ಅವರಿಗೆ ಮದುವೆ ಆದ್ಮೇಲೂ ಯಾವುದೇ ಅಡೆತಡೆ ಇಲ್ಲದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಇರುತ್ತೆ. ಆದ್ರೆ ಲಕ್ಷ್ಮಿಯವರು ಸಿನಿಮಾ ಶೂಟಿಂಗ್ ನಲ್ಲೇ ಮುಳುಗಿ ಹೋಗಿದ್ರಿಂದ ತಮ್ಮ ಸಂಸಾರದ ಕಡೆಗೆ ಅಷ್ಟಾಗಿ ಗಮನ ಹರಿಸ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ತನ್ನ ಮಗಳನ್ನ ನೋಡಿಕೊಳ್ಳೋಕ್ಕೂ ಲಕ್ಷ್ಮಿಯವರಿಗೆ ಸಮಯ ಸಿಗ್ತಾ ಇರಲಿಲ್ಲ. ಇದರಿಂದ ಭಾಸ್ಕರ್ ಅವರು ನೀನು ಸಿನಿಮಾ ಶೂಟಿಂಗ್ಗಳಿಗೆ ಹೋಗ್ಬೇಡ ಅಂತ ತನ್ನ ಪತ್ನಿ ಲಕ್ಷ್ಮಿಯವರಿಗೆ ತುಂಬಾ ಸಾರಿ ಹೇಳಿದ್ರಂತೆ. ಆದ್ರೂ ಕೂಡ ಲಕ್ಷ್ಮಿಯವರು ಸಿನಿಮಾಗಳಲ್ಲಿ ನಟಿಸೋದನ್ನ ನಿಲ್ಲಿಸೋದಿಲ್ಲ. ಹೀಗೆ ಭಾಸ್ಕರ್ ಹಾಗೂ ಲಕ್ಷ್ಮಿಯವರ ಮಧ್ಯ ದಿನೇ ದಿನೇ ಮನಸ್ತಾಪ ಹೆಚ್ಚಾಗುತ್ತಾ ಹೋಗುತ್ತೆ. ಕೊನೆಗೆ 1974ರಲ್ಲಿ ಇಬ್ರು ಕೂಡ ಡೈವರ್ಸ್ ಅನ್ನ ತಗೊಳ್ತಾರೆ. ನಂತರ ಲಕ್ಷ್ಮಿಯವರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಬ್ಯುಸಿ ಆಗ್ತಾರೆ. ಹೀಗೆ ಒಮ್ಮೆ ಲಕ್ಷ್ಮಿಯವರು ಮುಂಬೈಗೆ ಹೋಗಿದ್ದಾಗ ಮಲಯಾಳಂನ ನಟ ಹಾಗೂ ನಿರ್ದೇಶಕ ಮೋಹನ್ ಅವರ ಪರಿಚಯವಾಗಿ ದಿನವಿಡೀ ಅವರಿಬ್ಬರು ಶಾಪಿಂಗ್ ಮಾಡಿ ಒಬ್ಬರನ್ನೊಬ್ಬರು ತುಂಬಾನೇ ಇಷ್ಟಪಡ್ತಾರೆ. ನಂತರ ಇಬ್ರು ಮದುವೆ ಆಗ್ಬೇಕು ಅಂತ ಅಂದ್ಕೋತಾರೆ. ಒಂದು ಹೋಟೆಲ್ನ ರೂಮ್ನಲ್ಲಿ ಲಕ್ಷ್ಮಿಯವರ ಹಣೆಗೆ ಕುಂಕುಮ ಇಟ್ಟು ಮೋಹನ್ ಅವರು ತಮ್ಮ ಪ್ರೀತಿಯನ್ನ ಲಕ್ಷ್ಮಿಯವರ ಬಳಿ ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಲಕ್ಷ್ಮಿಯವರು 1975ರಲ್ಲಿ ಮೋಹನ್ ಅವರನ್ನ ಮದುವೆ ಆಗ್ತಾರೆ. ನಂತರ ಲಕ್ಷ್ಮಿಯವರು ತನ್ನ 2ನೇ ಗಂಡ ಮೋಹನ್ ಅವರ ಜೊತೆ ಚೆನ್ನಾಗಿ ಸಂಸಾರವನ್ನ ಮಾಡ್ತಾರೆ. ಇವರಿಬ್ಬರು ಒಂದು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾರೆ. ಆದ್ರೆ ನಂತರದ ದಿನಗಳಲ್ಲಿ ಮೋಹನ್ ಅವರು ಲಕ್ಷ್ಮಿಯವರ ವರ್ತನೆ ನನಗೆ ಇಷ್ಟವಾಗ್ತಾ ಇರಲಿಲ್ಲ, ಇದೇ ಕಾರಣಕ್ಕೆ ನಾನೇ ಅವರಿಂದ ದೂರವಾದೆ ಎಂದು ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಈ ರೀತಿ ಲಕ್ಷ್ಮಿಯವರು ತನ್ನ 2ನೇ ಗಂಡನಿಂದಲೂ ಡೈವರ್ಸ್ ಅನ್ನ ತಗೊಳ್ತಾರೆ. ನಂತರ ಮತ್ತೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಬ್ಯುಸಿ ಆಗ್ತಾರೆ. ನಂತರದ ದಿನಗಳಲ್ಲಿ ಲಕ್ಷ್ಮಿಯವರಿಗೆ
ಒಂಟಿತನ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ. ಹೀಗಾಗಿ ತಮಿಳಿನ ನಟ ಹಾಗೂ ನಿರ್ದೇಶಕ ಶಿವಚಂದ್ರನ್ ಎಂಬ ವ್ಯಕ್ತಿಯ ಜೊತೆಗೆ ಮೂರನೇ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ಮತ್ತೊಂದು ಕಡೆ ಲಕ್ಷ್ಮಿಯವರ ಮೊದಲ ಗಂಡ ಭಾಸ್ಕರ್ ಅವರಿಗೆ ಜನಿಸಿದ ಐಶ್ವರ್ಯ ಅವರು ಅದಾಗ್ಲೇ ಬೆಳೆದು ಮದುವೆ ವಯಸ್ಸಿಗೆ ಬಂದಿರ್ತಾರೆ. ಮಗಳು ಐಶ್ವರ್ಯ ತನ್ನ ತಾಯಿ ಮೂರನೇ ಮದುವೆ ಆಗೋದನ್ನ ತುಂಬಾ ವಿರೋಧ ಮಾಡ್ತಾರೆ. ನೀನು ಯಾವುದೇ ಕಾರಣಕ್ಕೂ ಮೂರನೇ ಮದುವೆ ಆಗ್ಬಾರ್ದು, ನಾನು ಶಿವಚಂದ್ರನ್ ಅವರನ್ನ ಸರ್ ಅಂತ ಕರಿತೀನಿ. ಹೀಗಿರುವಾಗ ನಾನು ಹೇಗೆ ಅವರನ್ನ ಅಪ್ಪ ಅಂತ ಕರೀಲಿ? ನೀನು ಅವರನ್ನ ಮದುವೆ ಆದ್ರೆ ನಾನು ಅವರನ್ನ ಅಪ್ಪ ಅಂತ ಒಪ್ಕೊಳ್ಳೋದಿಲ್ಲ. ಅದರಿಂದ ನೀನು ಮೂರನೇ ಮದುವೆಯನ್ನ ಮಾಡ್ಕೊಳ್ಳೇಬಾರ್ದು ಅಂತ ತನ್ನ ವಿರೋಧವನ್ನ ಐಶ್ವರ್ಯ ಅವರು ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಸಾಕಷ್ಟು ಜನ ಮಗಳಿಗೆ ಮದುವೆ ಮಾಡೋದನ್ನ ಬಿಟ್ಟು ಈ ವಯಸ್ಸಿನಲ್ಲಿ ತಾನೇ ಮತ್ತೊಂದು ಮದುವೆಯನ್ನ ಆಗ್ತಿದ್ದಾರೆ ಅಂತ ತುಂಬಾ ಜನ ಲಕ್ಷ್ಮಿಯವರ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಲಕ್ಷ್ಮಿಯವರು ಮಾತ್ರ ಇಷ್ಟೆಲ್ಲ ವಿರೋಧಗಳ ನಡುವೆಯೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಶಿವಚಂದ್ರನ್ ಅವರನ್ನ ಮೂರನೇ ಮದುವೆ ಆಗ್ತಾರೆ. ಮಗಳು ಐಶ್ವರ್ಯ ಅವರು ಇಷ್ಟೆಲ್ಲ ಹೇಳಿದ್ರು ಕೂಡ ಲಕ್ಷ್ಮಿಯವರು ಅವರ ಮಾತನ್ನ ಕೇಳಿಲ್ಲ ಅನ್ನೋ ಕೋಪದಿಂದ ತಾಯಿ ಮಗಳು ದೂರವಾಗ್ತಾರೆ. ನಂತರ ಐಶ್ವರ್ಯ ಅವರು ತನ್ವೀರ್ ಅಹಮದ್ ಎಂಬ ವ್ಯಕ್ತಿಯ ಜೊತೆಗೆ ಮದುವೆ ಆಗ್ತಾರೆ. ನಂತರ ಕೆಲವೇ ವರ್ಷಗಳಲ್ಲಿ ಅಂದ್ರೆ 2 ವರ್ಷಕ್ಕೆ ಇಬ್ರು ಕೂಡ ಡೈವರ್ಸ್ ಅನ್ನ ತಗೊಳ್ತಾರೆ. ಈಗ ಸದ್ಯಕ್ಕೆ ನಟಿ ಲಕ್ಷ್ಮಿಯವರು ತಮ್ಮ ಮೂರನೇ ಗಂಡ ಶಿವಚಂದ್ರನ್ ಅವರ ಜೊತೆ ಜೀವನವನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ದೊಡ್ಡ ಸ್ಟಾರ್ ಆಗಿ ಮಿಂಚಿದ್ದಂತಹ ಲಕ್ಷ್ಮಿಯವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ತಾವು ಇಟ್ಟಂತಹ ತಪ್ಪು ಹೆಜ್ಜೆಗಳಿಂದ ತಪ್ಪು ನಿರ್ಧಾರಗಳಿಂದಲೇ ನೋವನ್ನ ಅನುಭವಿಸಿದ್ರು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.